ತಾವರೆಕೆರೆ ಶಿಲಾಮಠ ಮತ್ತು ಯಡಿಯೂರು ಕ್ಷೇತ್ರ ಬಾಳೆಹೊನ್ನೂರು ಮಠದ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಯವರ 77ನೇ ಜನ್ಮ ವರ್ಧಂತಿ ಅಂಗವಾಗಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ದುಶ್ಚಟಗಳಿಂದ ದೂರವಿರಿ ಎಂಬ ಜಾಥಾವನ್ನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪಟ್ಟಣದಲ್ಲಿ ನಡೆಸಲಾಯಿತು. ತಾವರೆಕೆರೆ ಶಿಲಾಮಠದ ಪಟ್ಟಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದ ಜಾಥಾ ಚನ್ನಗಿರಿ ಬಸ್ ನಿಲ್ದಾಣದಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಬಹಿರಂಗ ಸಭೆ ನಡೆಸುವ ಮೂಲಕ ಅಂತ್ಯಗೊಂಡಿತು. ಈ ವೇಳೆ ಮಾತನಾಡಿದ ಶ್ರೀಗಳು, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರವಾಗಿದ್ದರೆ ತಂಬಾಕು ಸೇವನೆಯಿಂದ ಯುವ ಪೀಳಿಗೆ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿದೆ. ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾದರೆ ದುಶ್ಚಟಗಳಿಂದ ದೂರವಿರಬೇಕು ಎಂದರು. ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಮಾತನಾಡಿ, ಮಠಗಳು ತ್ರಿವಿಧ ದಾಸೋಹಗಳನ್ನ ಮಾತ್ರ ಮಾಡದೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿವೆ. ಹಾಗೆ ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಸಾರ್ವಜನಿಕರು ದುಶ್ಚಟಗಳಿಗೆ ಒಳಗಾಗದೆ ಕಾಯಕ ಜೀವಿಗಳಾಗಬೇಕು ಎಂದರು. ಪರಮ ಪೂಜ್ಯ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರ 77ನೇ ಜನ್ಮ ವರ್ಧಂತಿ ಮಹೋತ್ಸವದ ಅಂಗವಾಗಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ದುಶ್ಚಟಗಳಿಂದ ದೂರವಿರಿ ಎನ್ನುವಂತಹ ಘೋಷ ವಾಕ್ಯದೊಂದಿಗೆ ಸಮಾಜದ ಜನತೆಯಲ್ಲಿ ಜಾಗೃತಿ ಮೂಡಿಸುವಂತಹ ಏನಪ್ಪ ಅಂದರೆ ವ್ಯಸನ ಮುಕ್ತ ಸಮಾಜಕ್ಕಾಗಿ ದುಶ್ಚಟಗಳಿಂದ ದೂರವಿರಬೇಕು. ಪ್ರತಿಯೊಂದು ಒಂದೊಂದು ಘೋಷವಾಕ್ಯದಲ್ಲೂ ಕೂಡ ಸಂಪೂರ್ಣವಾದಂತಹ ಅರ್ಥವನ್ನ ಇಲ್ಲಿದೆ. ಹಾಗಾಗಿ ಮದ್ಯಪಾನವೀಗ ನಿನಗೆ ಹಿತಕರ ಆಗ್ಬೋದು, ಆದರೆ ಅದು ನಿನ್ನ ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಎನ್ನುವಂತಹ ಒಂದು ಘೋಷವಾಕ್ಯ. ಪ್ರತಿಯೊಂದು ಗುಟ್ಕ ತಿಂದರೆ ಅವನು ಬೇಗ ಗುಟಕ್ಕಂತಾನೆ. ಸಮಾಜದ ಗಣ್ಯ ವ್ಯಕ್ತಿಗಳೇ, ಯಾಕೆಂದ್ರೆ ಇಲ್ಲೆಲ್ಲ ಸೇರಿರ್ತಕ್ಕಂಥವರು ಸಮಾಜದಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ನಾವೆಲ್ಲರೂ ಸೇರಿದ್ದೀವಿ. ಪ್ರತಿ ಬಾರಿ ಸಮಾಜದ ಹೊಣೆಗಾರಿಕೆ ಮಠಗಳು ಯಾವ ರೀತಿ ನಿಭಾಯಿಸ್ತವೆ ಅಂದರೆ ಕೇವಲ ತ್ರಿವಿಧ ದಾಸೋಹ ಮಾತ್ರ ಅಲ್ಲ. ವೀರಶೈವ ಮಠಗಳು ತ್ರಿವಿಧ ದಾಸೋಹ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ವಿದ್ಯಾದಾನ, ಅನ್ನದಾನ, ಜ್ಞಾನದಾನ. ತ್ರಿವಿಧ ದಾಸೋಹಗಳ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನು ತಿರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಸಾವಿರಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು ನೀವೆಲ್ಲ ಸೇರಿ ಪ್ರತಿ ವರ್ಷ ನಮ್ಮ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳ ಜನ್ಮವರ್ಧಂತಿ ಮಹೋತ್ಸವವನ್ನು ಅವರು ಬರೀ 100 ಕಾಲ ಅಂದರೆ ತಪ್ಪಾಗ್ತದೆ. ದೇವರು 150 ವರ್ಷ ಬದುಕಕ್ಕೆ ಅವಕಾಶ ಅವರಿಗೆ ಆಗಲಿ ಅಂತ ನಾವೆಲ್ಲರೂ ಬೇಡ್ತಾ